ಸಿನಿಮಾ ಹೇಗಿತ್ತು ಸರ್? ತುಂಬಾ ಚೆನ್ನಾಗಿದೆ. ಯಾವ ರೀತಿ ಎಂಜಾಯ್ ಮಾಡಿದ್ರಿ ಈ ತರ ಒಂದು ಕಾಮಿಡಿ? ತುಂಬಾ ದಿನ ಆಗಿತ್ತು ಬಂದು, ಯಾವ ರೀತಿ ಎಂಜಾಯ್ ಮಾಡ್ತೀರಿ ಅಂತ? ಓಕೆ, ತುಂಬಾ ಚೆನ್ನಾಗಿದೆ. ಪ್ಲಸ್ ಆ್ಯಕ್ಟಿಂಗು, ವುಮನ್ ಕ್ಯಾರೆಕ್ಟರ್, ಮೆನ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಗೊತ್ತಾಗಲ್ಲ. ಹೇಗಿಷ್ಟ ಆಯ್ತು? ಹೊಸಬ್ರು ಇದ್ದಾರೆ, ಆಕ್ಟಿಂಗು ಚೆನ್ನಾಗಿದೆ, ಹಾಗಾಗಿ ಇಷ್ಟ. ಯಾವ ರೀತಿ ಎಂಜಾಯ್ ಮಾಡಿದ್ರಿ? ಫುಲ್ಲು ಕಾಮಿಡಿ ಇದೆ. ಕಾಮಿಡಿ ಎಲ್ಲ ಹೇಗಿದೆ? ಹೇಗಿದೆ ಮೇಡಮ್? ಚೆನ್ನಾಗಿದೆ. ಕಾಮಿಡಿ ಚಾನಲ್ ಎಲ್ಲ ಪರವಾಗಿಲ್ಲ. ರಾಣಿಯಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರು ರಾಣಿಯಾಗೆ ಗಾಜಸ್ ಆಗಿ ಕಾಣಿಸ್ತಾರೆ. ಬಿಕಾಸ್ ನಾವು ನೋಡಿರೋದು ಲಕ್ಷ್ಮೀ ನಿವಾಸದಲ್ಲಿ, ಸೊ ಅದರಲ್ಲಿ ನಾವು ಸೈಕೋ ಅಂತ ಕರೆದಿಸ್ ಆಕ್ಟಿಂಗ್ ಇಸ್ ರಿಯಲಿ ಗುಡ್. ಅದನ್ನ ನೀನು ಎಕ್ಸ್ಟ್ರಾ ಆಕ್ಟಿಂಗ್ ಮಾಡಿದ್ದಾರೆ, ಸೊ ತುಂಬಾ ಚೆನ್ನಾಗಿದೆ. ಸೊ ರಾಜ ಇಷ್ಟ ಆದ್ನ ರಾಣಿ ಇಷ್ಟ ಆದ್ರಿ ಈ ಮೂವಿಲಿ? ಈ ಮೂವಿನಲ್ಲಿ ರಾಣಿ ಇಷ್ಟ ಆದ್ರು. ರಾಣಿ ಇಷ್ಟ ಆದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಅಂತರ ಒಂದು ಹೀರೋಯಿನ್ ಇರ್ಬೇಕು ನಮ್ಮ ಇಂಡಸ್ಟ್ರಿಲಿ ಅಂತ. ಚೆನ್ನಾಗಿದೆ. ಅವರ ಅಭಿನಯಕ್ಕೆ ಏನ್ ಹೇಳ್ತೀರಿ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿ. ಅವ್ರು ಹೇಳಂಗೇ ಇಲ್ಲ, ಬಿಕಾಸ್ ಈಸ್ ಫ್ರಮ್ ದ ಡ್ರಾಮಾ ಬ್ಯಾಕ್ ಗ್ರೌಂಡ್. ಅವ್ರದ್ದೆಲ್ಲ ನೋಡಿದೀವಿ. ಈ ಹಿಮ್ಸೆಲ್ಫ್ ಇಸ್ ದ ಡೈರೆಕ್ಟರ್ ಆಫ್ ಲಾಟ್ ಆಫ್ ಡ್ರಾಮಾಸ್ ಎಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ರು. ದೀಪಕ್ ಅವರ ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಮಾತ್ರ ಆಕ್ಟಿಂಗ್ ಮಾಡೋದು ಬಹಳ ಕಷ್ಟ, ಯಾಕಂದ್ರೆ ಮೇಕಪ್ ಈ ತರ ಆಕ್ಟ್ ಮಾಡೋದು ತುಂಬಾ ಕಷ್ಟ. ವೈಯಾರವಾಗಿ ಮಾಡುವಾಗ ಹುಡುಗಿರೇ ಅಷ್ಟು ಚೆನ್ನಾಗಿ ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾವ ಒಂದು ಸೀನ್ ಗಳು ಎಂಜಾಯ್ ಮಾಡಿದ್ರೆ ಮೇಡಮ್? ಸೀರಿಯಲ್ ಕೂತ್ಕೊಂಡು ಅವ್ರದ್ದು ಅಭಿನಯ ಯಾವ ಒಂದು ಸೀನ್ ಗಳು ಎಂಜಾಯ್ ಮಾಡಿದ್ರೆ? I think everything, like the whole our presence, very good attempt. I like ಸೀರಿಯಲ್ ಕೂಡ ನೋಡ್ತೀನಿ, ತುಂಬಾ ಚೆನ್ನಾಗಿ, ಅದರಲ್ಲೂ ಚೆನ್ನಾಗಿ ಮಾಡ್ತಾರೆ. ಅವ್ರು ಸೀರಿಯಲ್ ನೋಡಿದಾರೆ ಅಂತಾನೆ ಕರ್ಕೊಂಡ್ ಬಂದಿದ್ರು. ಥ್ಯಾಂಕ್ಸ್. ಅಲ್ಲ, ಎಲ್ಲಾನು ಚೆನ್ನಾಗಿತ್ತು. ಹೀರೋ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಯಾಕಂದ್ರೆ ಇಲ್ಲಿ ಬಹಳ ಟ್ಯಾಲೆಂಟ್ ಇದೆ. ಆಕ್ಚುಲಿ ಹಂಗೆ ಮಾಡಕ್ಕಾಗಲ್ಲ. ಅಂದ್ರೆ ಅವ್ರದ್ದು ಹುಡುಗಿಯ ಹಾವಭಾವ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಒಂಚೂರು ನಿಮ್ಗೆ ಅನ್ಸೋದೇ ಇಲ್ಲ ಹುಡುಗ ಅಂತ, ಅದಕ್ಕೆ ತುಂಬಾ ಇಷ್ಟ ಆಯ್ತು.